ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಬ್ಲೆಸ್ಸಿಂಗ್ಸ್ ಇನ್ ಡಿಸ್ಗೈಸ್ ಅಂತಾರೆ. ಅದು ಯಾರ ವಿಷಯದಲ್ಲಿ ನಿಜ ಆಗಿದೆಯೋ ಗೊತ್ತಿಲ್ಲ, ಆದರೆ ಅದೊಂದು ದೇಶದ ವಿಷಯದಲ್ಲಿ ಮಾತ್ರ ಈ ಮಾತು ಸತ್ಯ ಆಗಿದೆ. ಸುತ್ತಲೂ ಬರೀ ಸಂಘರ್ಷ. ಆ ಭಾಗದಲ್ಲಿ ಯಾವಾಗ ಏನು ಬೇಕಾದರೂ ಆಗಬಹುದು. ಜನ ದಂಗೆ ಏಳಬಹುದು, ಸರ್ಕಾರಗಳು ಪತನ ಆಗಬಹುದು, ಅಧಿಕಾರ ಬದಲಾಗಬಹುದು, ಯಾವುದೇ ಮೂಲೆಯಿಂದ ಬೇಕಾದರೂ ಮಿಸೈಲ್ಸು, ಡ್ರೋನುಗಳು ಹಾರಿ ಬರಬಹುದು. ಯುದ್ಧ ನಡೀಬಹುದು, ಅಥವಾ ಯುದ್ಧಗ್ರಸ್ತ ನೆಲದಿಂದ ಜನ ಹಿಂಡು ಹಿಂಡಾಗಿ ವಲಸೆ ಕೂಡ ಬರಬಹುದು. ಅವರಿಗೆ ಸಹಾಯ ಮಾಡಿ ಅನ್ನೋ ಒತ್ತಡ ಶುರುವಾಗಬಹುದು. ಆದರೆ ಯಾರೇ ಕೂಗಾಡ್ಲಿ, ಯಾರೇ ಹೋರಾಡ್ಲಿ, ಆ ದೇಶ ಮಾತ್ರ ತನಗೂ ಅದಕ್ಕೂ ಯಾವ ಸಂಬಂಧನೂ ಇಲ್ವೇನೋ ಅನ್ನೋ ಹಾಗೆ ನೆಮ್ಮದಿಯಾಗಿ ಶಾಂತವಾಗಿ ಬದುಕ್ತಾ ಇದೆ. ಹಾಗಾದರೆ ಯಾವುದು ಆ ದೇಶ? ಅಲ್ಲಿನ ಈ ಸುಖ ಶಾಂತಿಗೆ ಕಾರಣ ಏನು? ಪಶ್ಚಿಮದ ಆಸೆಗೆ ಸುತ್ತಲಿನ ದೇಶಗಳು ಬಲಿಯಾದರೂ ಕೂಡ ಇದು ಮಾತ್ರ ಸಮಸ್ಯೆ ಇಲ್ಲದೆ ಉಳ್ಕೊಂಡಿದ್ದು ಹೇಗೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಮಧ್ಯಪ್ರಾಚ್ಯ ಒಂದು ಕಾಲದಲ್ಲಿ ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಸಾಮ್ರಾಜ್ಯಗಳಿಗೆ ನೆಲೆಯನ್ನು ಒದಗಿಸಿದ್ದ, ಪುರಾತನ ನಾಗರಿಕತೆಗಳನ್ನು ತನ್ನ ಒಡಲಲ್ಲಿಟ್ಟುಕೊಂಡು ಸಾಕಿ ಸಲಹಿದ್ದ, ಇತಿಹಾಸದಲ್ಲಿ ಮರೆಯಲಾಗದಂಥ ಸಾಮ್ರಾಟರನ್ನು ಕೊಟ್ಟಿದ್ದ ಪ್ರದೇಶ ಮಧ್ಯಪ್ರಾಚ್ಯ. ಹಾಗೆ ಶತಮಾನಗಳ ಕಾಲ ಮತೀಯ ಯುದ್ಧಗಳಿಗೆ ಕಾರಣವಾದ 3 ಮತಗಳು ಹುಟ್ಟಿದ್ದು ಕೂಡ ಇದೇ ನೆಲದಲ್ಲೇ. ಆದರೆ 7ನೇ ಶತಮಾನದ ನಂತರ ಅಲ್ಲಿ ಎಲ್ಲವೂ ಬದಲಾಯಿತು. ಇಡೀ ಮಧ್ಯಪ್ರಾಚ್ಯ ಸಂಘರ್ಷದ ಗೂಡಾಯಿತು. ಅಲ್ಲಿದ್ದ ಪುರಾತನ ನಾಗರಿಕತೆಗಳು, ಸಂಸ್ಕೃತಿಗಳು ನಾಶ ಆದವು. ಶತಮಾನಗಳ ಕಾಲ ಸಂಘರ್ಷದ ಗೂಡೇ ಆಗಿದ್ದ ಮಧ್ಯಪ್ರಾಚ್ಯ ಮೊದಲನೇ ಮಹಾಯುದ್ಧದ ನಂತರ ಮತ್ತೊಂದು ಸಮಸ್ಯೆಗೆ ಸಿಲುಕೊಳ್ತು. ಆ ಸಮಸ್ಯೆ ಇವತ್ತಿಗೂ ಅಲ್ಲಿನ ದೇಶಗಳನ್ನು ಕಾಡ್ತಾ ಇದೆ. ಇಲ್ಲಿನ ಸಂಘರ್ಷಕ್ಕೆ ಮೂಲ ಏನು ಅನ್ನೋದನ್ನು ನಾವು ನೋಡ್ತಾ ಹೋದರೆ ಅಲ್ಲಿ ನಮಗೆ ಕಾಣೋದು ಅಗಾಧ ಪ್ರಮಾಣದಲ್ಲಿ ಸಿಕ್ಕ ತೈಲ ನಿಕ್ಷೇಪಗಳು. ಇವತ್ತು ಇಡೀ ಮಧ್ಯಪ್ರಾಚ್ಯ ಬಹುತೇಕ ಒಂದೇ ಮತದ ಅಂಕೆಗೆ ಸಿಕ್ಕಿದೆ. ಸಿರಿಯಾದಲ್ಲಿ, ಲೆಬನಾನ್ನಲ್ಲಿ ಒಂದಷ್ಟು ಕ್ರೈಸ್ತರಿದ್ದಾರೆ. ಹಾಗೆಯೇ ಇಸ್ರೇಲ್ ಅನ್ನೋ ಯಹೂದ್ಯರ ನಾಡೊಂದು ಅಲ್ಲಿದೆ ಅನ್ನೋದು ಬಿಟ್ಟರೆ ಉಳಿದಂತೆ ಅಲ್ಲಿರೋದೆಲ್ಲ ಇಸ್ಲಾಮಿಕ್ ದೇಶಗಳೇ. ಇಷ್ಟಾದರೂ ಮಧ್ಯಪ್ರಾಚ್ಯ ಶಾಂತವಾಗೇನಿಲ್ಲ. ಅಲ್ಲಿನ ತೈಲ ನಿಕ್ಷೇಪದ ಮೇಲೆ ಹಿಡಿತ ಸಾಧಿಸುವ ನಿಟ್ಟಲ್ಲಿ ನಡೀತಿರೋ ಜಾಗತಿಕ ಪೈಪೋಟಿ ಆ ದೇಶಗಳಲ್ಲಿನ ಶಾಂತಿಯನ್ನು ಕಸ್ಕೊಂಡು ಬಿಟ್ಟಿದೆ. ಅಲ್ಲಿ ದೇಶಗಳ ನಡುವೆ ಯುದ್ಧ ಆಗುತ್ತೆ. ದೇಶಗಳ ಒಳಗೆ ಮತಕಲಹಗಳು ನಡೆಯುತ್ತವೆ. ಶಿಯಾ ಸುನ್ನಿಗಳ ನಡುವೆ ಅಲ್ಲಿ ಕಲಹ ಇದೆ. ಇದೆಲ್ಲದರ ಜೊತೆಗೆ ಅಮೆರಿಕಾದ ಕೈವಾಡ ಕೂಡ ಇವತ್ತು ಮಧ್ಯಪ್ರಾಚ್ಯವನ್ನು ಅಶಾಂತಿಯ ಗೂಡಾಗಿ ಮಾಡಿದೆ. ಅಲ್ಲಿನ ಒಂದೆರಡು ದೇಶಗಳು ಮಾತ್ರ ಶಾಂತಿಯುತವಾಗಿವೆ ಅಂತ ಅನ್ಸುತ್ತಾದರೂ ಅಲ್ಲೂ ಆಗಾಗ್ಗೆ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇರುತ್ತವೆ. ಆದರೆ ಆ ದೇಶಗಳಲ್ಲಿ ರಾಜಾಡಳಿತ ಇದೆ. ಅಲ್ಲಿನ ಜನಕ್ಕೆ ಎಷ್ಟು ಸ್ವಾತಂತ್ರ್ಯವನ್ನು ಕೊಡಬೇಕು ಅನ್ನೋದು ಅವರಿಗೆ ಗೊತ್ತಿದೆ. ಹೀಗಾಗಿ ಅವರು ಜನರ ಹಕ್ಕುಗಳನ್ನು ಮಟ್ಟ ಹಾಕಿ ಅಲ್ಲಿ ಅವರು ಸೊಲ್ಲೆತ್ತದ ಹಾಗೆ ನೋಡ್ಕೊಳ್ತಾ ಇದ್ದಾರೆ. ಇನ್ನು ಇಸ್ರೇಲ್ನ ಕಾರಣದಿಂದ ಕೂಡ ಮಧ್ಯಪ್ರಾಚ್ಯ ಸ್ವಲ್ಪ ಮಟ್ಟಿಗೆ ಅಶಾಂತಿಯ ಗೂಡಾಗಿದೆ. ಯಹೂದ್ಯರನ್ನು ಸದೆ ಬಡಿಬೇಕು ಅನ್ನೋ ಹಂಬಲದಲ್ಲಿ ಮುಸ್ಲಿಂ ದೇಶಗಳು ಇಸ್ರೇಲ್ನ ಮೇಲೆ ಮುಗಿ ಬೀಳುತ್ತವೆ. ಆ ನಂತರ ಇಸ್ರೇಲ್ನ ಕೈಲಿ ಒದೆ ತಿಂದು ವಾಪಸ್ಸಾಗುತ್ತವೆ. ನಂತರ ಮತ್ತೆ ಶಕ್ತಿಯನ್ನು ಒಗ್ಗೂಡಿಸ್ಕೊಂಡು ದಾಳಿ ಮಾಡುತ್ತವೆ, ಮತ್ತೆ ಒದೆ ತಿನ್ನುತ್ತವೆ. ಹೀಗೆ ಪದೇ ಪದೇ ಒದಿಸ್ಕೊಳ್ಳೋದರಲ್ಲಿ ಅವ್ರಿಗದೇನೋ ಒಂಥರ ಆನಂದ. ಆದರೆ ಅಲ್ಲೊಂದು ದೇಶ ಇದೆ, ಅದು ಮಧ್ಯಪ್ರಾಚ್ಯದಲ್ಲಿ ಇಸ್ರೇಲ್ನ ಪಕ್ಕದಲ್ಲಿ ಇಸ್ರೇಲಿನ ಜೊತೆ ಗಡಿ ಹಂಚಿಕೊಳ್ತಾ ಇದೆ. ಆದರೆ ಅಲ್ಲಿ ಗಲಭೆಗಳಿಲ್ಲ, ಯುದ್ಧಗಳ ಸಹವಾಸಕ್ಕೆ ಅವರು ಹೋಗೋದಿಲ್ಲ. ಅಲ್ಲಿ ಪಶ್ಚಿಮದ ದೇಶಗಳ ಕೈವಾಡ, ಕುತಂತ್ರ ಇಂಥವೇನೂ ಕಾಣೋದಿಲ್ಲ. ಹೀಗೆ ಶಾಂತವಾಗಿ ಕಾಣುವ ಆ ದೇಶದ ಹೆಸರು ಜೋರ್ಡಾನ್. ಗೆಳೆಯರೆ, ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಜೋರ್ಡಾನ್. ಇದು ಮಧ್ಯಪ್ರಾಚ್ಯದ ಇತರ ದೇಶಗಳ ಹಾಗಲ್ಲ. ಅಲ್ಲಿ ಅಗಾಧ ಪ್ರಮಾಣದ ತೈಲ ಇಲ್ಲ, ನ್ಯಾಚುರಲ್ ಗ್ಯಾಸ್ ಹೇರಳವಾಗಲ್ಲಿ ಸಿಗೋದಿಲ್ಲ, ಅಲ್ಲಿ ಚಿನ್ನ ಇಲ್ಲ, ವಜ್ರದ ಗಣಿಗಳು ಕಾಣೋದಿಲ್ಲ. ಅಲ್ಲಿರೋದು ಕೇವಲ ಮರಳು ಮರಳು ಮರಳು. ಹೀಗಾಗಿ ಪಶ್ಚಿಮದ ದೇಶಗಳು ಈ ಜೋರ್ಡಾನನ್ನು ತಮ್ಮ ವಶಕ್ಕೆ ಪಡಿಬೇಕು ಅನ್ನೋ ದುರಾಸೆಗೆ ಬೀಳಲಿಲ್ಲ. ಅಲ್ಲಿ ಅಗಾಧವಾದ ಸಂಪತ್ತಿಲ್ಲ ಅನ್ನೋದೇ ಇವತ್ತು ಜೋರ್ಡಾನನ್ನು ಕಾಪಾಡ್ತಾ ಇದೆ ಅಂತ ಹೇಳಿದರೆ ಅದು ಖಂಡಿತ ತಪ್ಪೇನಾಗೋದಿಲ್ಲ. ದಶಕಗಳ ಹಿಂದೆ ಇದನ್ನು ಟ್ರಾನ್ಸ್ ಜೋರ್ಡಾನ್ ಅಂತ ಕರಿತಾ ಇದ್ರು. ಇದಕ್ಕೆ 3000 ವರ್ಷಗಳಷ್ಟು ಇತಿಹಾಸ ಇದೆ. ಮೊದಲಿಗೆ ಈ ಭಾಗದಲ್ಲಿ ಕಿಂಗ್ಡಮ್ ಆಫ್ ಅಮೋನ್, ಕಿಂಗ್ಡಮ್ ಆಫ್ ಮೊಆಬ್, ಕಿಂಗ್ಡಮ್ ಆಫ್ ಈಡಮ್ಗಳಿದ್ವು. ಆ ಬಳಿಕ ಇದನ್ನು ನಿಯೋ ಅಸ್ಸಿರಿಯನ್ನರು ತಮ್ಮ ಹಿಡಿತಕ್ಕೆ ತಗೊಂಡ್ರು. ಅದಾದ ಮೇಲೆ ಬ್ಯಾಬಿಲೋನಿಯನ್ ಸಾಮ್ರಾಜ್ಯ ಬಂತು, ಪರ್ಷಿಯನ್ ಎಂಪೈರ್ ಬಂತು, ಗ್ರೀಕ್ ಸಾಮ್ರಾಜ್ಯ, ರೋಮನ್ನರು ಕೂಡ ಇಲ್ಲಿ ಆಳ್ವಿಕೆ ಮಾಡಿದರು. ಆ ನಂತರ ಬೈಜೆಂಟೈನ್ ಸಾಮ್ರಾಜ್ಯದ ಹಿಡಿತಕ್ಕೆ ಸಿಕ್ಕಿದ ಈ ಪ್ರದೇಶ 7ನೇ ಶತಮಾನದ ಮಧ್ಯಭಾಗದಲ್ಲಿ ಇಸ್ಲಾಮಿನ ಪ್ರಭಾವಕ್ಕೆ ಒಳಗಾಯಿತು. ಉಮಯೂದ್, ಅಬ್ಬಾಸಿಡ್ಸ್, ಫಾತಿಮದ್ ಖಲೀಫತ್ಗಳ ಆಳ್ವಿಕೆಯನ್ನು ಇದು ನೋಡ್ತು. ಆ ನಂತರ ಕ್ರುಸೇಡರ್ಗಳು ಅಂದರೆ ಮತದ ಹೆಸರಲ್ಲಿ, ಮತದ ಕಾರಣಕ್ಕೆ ಮಾನವತ್ವವನ್ನು ಕಳ್ಕೊಂಡು ಮಾರಣ ಹೋಮವನ್ನು ಸೃಷ್ಟಿ ಮಾಡೋ ಜನ ಇಲ್ಲಿ ಕಾಣಿಸ್ಕೊಂಡ್ರು. ಅವರೊಂದಷ್ಟು ನರಮೇಧಗಳನ್ನು ಮಾಡಿದರು. ಅದಾದ ಮೇಲೆ ಮಾಮೂಲ್ಕಗಳು ಈ ಭಾಗವನ್ನು ಆಳಿದರು. ಕಡೆಗೆ ಇದು ಆಟೋಮನ್ ಸಾಮ್ರಾಜ್ಯದ ಛತ್ರಛಾಯೆಯ ಅಡಿಗೆ ಸಿಕ್ತು.
ಒಂದನೇ ಮಹಾಯುದ್ಧದಲ್ಲಿ ಅಟೋಮನ್ನರನ್ನ ಸೋಲಿಸಿದ ಬ್ರಿಟಿಷರು ಅವರ ಸುವಿಶಾಲ ಸಾಮ್ರಾಜ್ಯವನ್ನು ತಮ್ಮ ಹಿಡಿತಕ್ಕೆ ತಗೊಂಡು ಕೇವಲ ಟರ್ಕಿಗೆ ಮಾತ್ರ ಅವರನ್ನ ಸೀಮಿತಗೊಳಿಸಿದ್ರು. ಈ ಸಂದರ್ಭದಲ್ಲಿ ಈ ಜೋರ್ಡಾನ್ ಕೂಡ ಬ್ರಿಟಿಷರ ಆಡಳಿತಕ್ಕೆ ಒಳಪಡ್ತು. 1921ರಲ್ಲಿ ಇದು ಟ್ರಾನ್ಸ್ ಜೋರ್ಡಾನ್ ಎಮಿರೇಟ್ ಆಗಿ ಬದಲಾಯಿತು. ಮೊದಲನೇ ಕಿಂಗ್ ಅಬ್ದುಲ್ಲಾ ಇಲ್ಲಿನ ರಾಜನಾದ. ಆ ಬಳಿಕ 1946ರ ಮೇ 25ನೇ ತಾರೀಕು ಜೋರ್ಡಾನ್ ಸ್ವಾತಂತ್ರ್ಯವನ್ನು ಪಡ್ಕೊಳ್ತು. ಗೆಳೆಯರೆ, ಈ ಜೋರ್ಡಾನ್ ಒಟ್ಟು 80,342 ಚದರ ಕಿಲೋಮೀಟರ್ನಷ್ಟು ವಿಸ್ತೀರ್ಣವನ್ನು ಹೊಂದಿದೆ. ಇಲ್ಲಿ ಒಟ್ಟು 1,15,00,000 ಜನ ವಾಸ ಮಾಡ್ತಾರೆ. ಅದರಲ್ಲಿ 95% ಸುನ್ನಿ ಮುಸ್ಲಿಮರಿದ್ದರೆ 3% ಕ್ರೈಸ್ತರು, ಇನ್ನುಳಿದ 2%ನಷ್ಟು ಡ್ರೂಸ್ ಹಾಗೂ ಇನ್ನಿತರ ಮತಧರ್ಮಗಳ ಜನ ಇಲ್ಲಿದ್ದಾರೆ. ಈ ಜೋರ್ಡಾನ್ ತನ್ನ ಸುತ್ತಲೂ ಇಸ್ರೇಲ್, ಸೌದಿ ಅರೇಬಿಯಾ, ಸಿರಿಯಾ, ಇರಾಕ್ಗಳನ್ನು ಗಡಿಗಳನ್ನಾಗಿ ಹೊಂದಿದೆ. ಈಜಿಪ್ಟ್ ಜೊತೆ ಜಲಗಡಿಗಳನ್ನು ಇದು ಹಂಚಿಕೊಳ್ಳುತ್ತೆ. ಸೊ ಈ ಮ್ಯಾಪನ್ನು ನೀವು ಸರಿಯಾಗಿ ಗಮನಿಸಿದರೆ ಇಲ್ಲಿ ಯಾವಾಗ ಯಾವ ದೇಶದಲ್ಲಿ ಶಾಂತಿ ನೆಲೆಸಿತ್ತು ಅನ್ನೋದನ್ನ ಇತಿಹಾಸದ ಪುಟಗಳಲ್ಲಿ ನಾವು ಹುಡುಕಬೇಕಾಗತ್ತೆ. ಇಲ್ಲಿ ಇಸ್ರೇಲ್ ಇದೆ ಅನ್ನೋ ಏಕೈಕ ಕಾರಣಕ್ಕೆ ಸಂಘರ್ಷಗಳು ನಡೀತಾ ಇಲ್ಲ. ಬದಲಾಗಿ ಶಿಯಾ, ಸುನ್ನಿ, ಸೌದಿ, ಇರಾನ್, ಪ್ಯಾಲೆಸ್ತೀನ್, ಇಸ್ರೇಲ್ ಹೀಗೆ ನಾನಾ ಕಾರಣಗಳಿಂದ ಸಂಘರ್ಷಗಳು ನಡೀತಲೇ ಇವೆ. ಜೊತೆಗೆ ಪ್ಯಾಲೆಸ್ತೀನಿಯರ ನಡುವೆನೇ ಹಮಾಸ್ ಹಾಗೂ ಫತಾ ಅನ್ನೋ ಹೆಸರಿನ 2 ಪಡೆಗಳ ನಡುವೆ ಇಲ್ಲಿ ಬಡಿದಾಟಗಳು, ಹತ್ಯೆಗಳು ಇವೆಲ್ಲ ನಡೆದಿವೆ. ನಿಮ್ಮಲ್ಲಿ ಸಾಕಷ್ಟು ಜನಕ್ಕೆ ಗೊತ್ತಿರೋ ಹಾಗೆ ಸಿರಿಯಾ, ಇರಾಕ್, ಇರಾನ್, ಸೌದಿ ಇಲ್ಲೆಲ್ಲ ಸಾಕಷ್ಟು ಪ್ರಮಾಣದ ತೈಲ ಸಂಪತ್ತಿದೆ. ಅದರಲ್ಲೂ ಜೋರ್ಡಾನ್ ಜೊತೆ ಗಡಿ ಹಂಚಿಕೊಂಡಿರೋ ಇರಾಕ್ ಮತ್ತು ಸಿರಿಯಾ ಈಗಾಗಲೇ ಸಾಕಷ್ಟು ಸಂಘರ್ಷಗಳನ್ನು ಕಂಡಿವೆ. ಇರಾಕ್ ಸದ್ದಾಂ ಹುಸೇನ್ನ ಕಾಲದಲ್ಲಿ ತೈಲಕ್ಕಾಗಿಯೇ ಕುವೈತ್ ಮೇಲೆ ಯುದ್ಧ ಮಾಡಿತು. ಹಾಗೆಯೇ ಇರಾನ್ ವಿರುದ್ಧದ ಯುದ್ಧಕ್ಕೂ ಕೂಡ ತೈಲ ನಿಕ್ಷೇಪಗಳೇ ಕಾರಣ ಆಗಿದ್ವು. ಅಲ್ಲಿನ ಅಕ್ಕಪಕ್ಕದ ದೇಶಗಳು ಕಿತ್ತಾಡ್ಕೊಳ್ತಾ ಇದ್ದದ್ದನ್ನು ನೋಡಿ ಪಶ್ಚಿಮದ ದೇಶಗಳಿಲ್ಲಿಗೆ ಬಂದು ಕೂತ್ಕೊಂಡವು. ಅದರಲ್ಲೂ ಇಸ್ರೇಲಿನ ಉದಯ ಆದ ನಂತರ ಇಲ್ಲಿ ಪಶ್ಚಿಮದ ಪ್ರಭಾವ ಮತ್ತಷ್ಟು ಹೆಚ್ಚಾಯಿತು. ಬ್ರಿಟಿಷರು ನಮ್ಮಲ್ಲಿ ಹೇಗೆ ಸೈನ್ಯ ಸಹಾಯ ಪದ್ಧತಿಯನ್ನು ಜಾರಿ ಮಾಡಿದ್ರೋ ಹಾಗೆ ಇಲ್ಲಿನ ದೇಶಗಳಿಗೆ ಅಮೆರಿಕ ಸೈನ್ಯ ಸಹಾಯವನ್ನು ಕೊಡುತ್ತೆ. ಅಲ್ಲೆಲ್ಲ ತನ್ನ ನೆಲೆಗಳನ್ನು ಅಮೆರಿಕ ಸ್ಥಾಪಿಸಿಕೊಂಡಿದೆ. ಈ ಭಾಗದಲ್ಲಿ ಯಾವ ನಾಯಕ ಪಶ್ಚಿಮದ ವಿರುದ್ಧ ತಿರುಗಿ ಬಿದ್ದರೂ ಅವನನ್ನು ಅಲ್ಲೇ ಬಲಿ ಹಾಕೋ ಕೆಲಸವನ್ನು ಅಮೆರಿಕ ಮಾಡುತ್ತೆ. ಇರಾಕ್ನ ಸದ್ದಾಂ ಹುಸೇನ್, ಲಿಬಿಯಾದ ಗಡಾಫಿ ಇವರೆಲ್ಲ ಜಗತ್ತಿನಿಂದ ದೂರ ಆಗಿದ್ದು ಅಮೆರಿಕಾದ ಕಾರಣಕ್ಕೇನೆ. ಇನ್ನು ಇತ್ತೀಚೆಗೆ ಸಿರಿಯಾದ ಬಶರ್ ಸರ್ಕಾರ ಪತನಗೊಳ್ಳೋದಕ್ಕೆ, ಲೆಬನಾನ್ನಲ್ಲಿ ಹೊಸ ಸರ್ಕಾರ ರಚನೆ ಆಗೋದಕ್ಕೆ ಕೂಡ ಪಶ್ಚಿಮದ ಹಸ್ತಕ್ಷೇಪನೇ ಕಾರಣ. ಇನ್ನು ಬರೀ ಪಶ್ಚಿಮ ಮಾತ್ರ ಅಲ್ಲ, ಅಲ್ಲಿ ಇರಾನ್ ಕೂಡ ಆಗಾಗ ರಷ್ಯಾದ ನೆರವು ಪಡ್ಕೊಂಡು ಕೈಯಾಡಿಸ್ತಾ ಇರುತ್ತೆ. ಅರಬ್ ಸ್ಪ್ರಿಂಗ್ ಹೆಸರಲ್ಲಿ ಟ್ಯುನೇಷಿಯಾ, ಈಜಿಪ್ಟ್, ಸಿರಿಯಾ, ಯಮನ್ ಮುಂತಾದ ದೇಶಗಳು ಗಲಭೆಗ್ರಸ್ತವಾದರೂ ಕೂಡ ಸೌದಿ, UAEಗಳಲ್ಲಿ ಸ್ವಲ್ಪ ಕಂಪನ ಉಂಟಾದರೂ ಅದ್ಯಾವುದರಿಂದಲೂ ಹೆಚ್ಚು ಪ್ರಭಾವಿತವಾಗದಂತೆ, ಯಾವ ಶಕ್ತಿಗಳ ಕೈಗೂ ಎಟಕದಂತೆ ನಿಶ್ಚಲವಾಗಿ ಇಲ್ಲಿ ನಿಂತಿರೋದು ಈ ಜೋರ್ಡಾನ್ ಮಾತ್ರ. ಹಾಗಂತ ಜೋರ್ಡಾನ್ ಯಾರ ತಂಟೆಗೂ ಹೋಗಲೇ ಇಲ್ಲ ಅಂತಲ್ಲ. 1967ಕ್ಕೂ ಮೊದಲು ಇದು ಕೂಡ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬಂತು. ಜೋರ್ಡಾನ್ ಕೂಡ ಇಸ್ರೇಲ್ ವಿರುದ್ಧ ಕಾದಾಡ್ತು. ಅದರಲ್ಲೂ 1967ರಲ್ಲಿ ನಡೆದ 6 ದಿನಗಳ ಯುದ್ಧದಲ್ಲಿ ಅಕ್ಕಪಕ್ಕದ ಅರಬ್ ದೇಶಗಳ ಜೊತೆಗೂಡಿ ಜೋರ್ಡಾನ್ ಕೂಡ ಇಸ್ರೇಲ್ ವಿರುದ್ಧ ಕದನಕ್ಕೆ ನಿಂತುಕೊಳ್ತು. ವೆಸ್ಟ್ ಬ್ಯಾಂಕ್ ಭಾಗದಿಂದ ಇಸ್ರೇಲ್ ಮೇಲೆ ದಾಳಿ ಮಾಡೋದಕ್ಕೆ ಈಜಿಪ್ಟ್ ಸೇನೆಗೆ ಈ ಜೋರ್ಡಾನ್ ಅವಕಾಶವನ್ನು ಮಾಡಿಕೊಡ್ತು. ಆದರೆ ಆ ಯುದ್ಧದಲ್ಲುಂಟಾದ ಸೋಲು ಜೋರ್ಡಾನ್ಗೆ ದೊಡ್ಡ ಪ್ರಮಾಣದ ನಷ್ಟವನ್ನುಂಟು ಮಾಡಿತು. ಅದು ವೆಸ್ಟ್ ಬ್ಯಾಂಕ್ ಅಂದರೆ ಜೋರ್ಡಾನ್ ನದಿಯ ಪಶ್ಚಿಮ ತೀರ ಮತ್ತು ಜೆರೂಸಲೆಂ ಮೇಲಿನ ತನ್ನ ಹಿಡಿತವನ್ನು ಶಾಶ್ವತವಾಗಿ ಕಳ್ಕೋಬೇಕಾಗಿ ಬಂತು. ಆ ಭೂಪ್ರದೇಶ ಎಲ್ಲ ಇಸ್ರೇಲಿನ ಕೈವಶ ಆಯಿತು. ಆ ನಂತರ ಪ್ಯಾಲೆಸ್ತೀನಿಯರು ಜೋರ್ಡಾನ್ಗೆ ಬಂದರು. ಅಲ್ಲಿ ಜೋರ್ಡಾನ್ ಅವರಿಗಾಗಿ ನಿರಾಶ್ರಿತ ಕ್ಯಾಂಪುಗಳನ್ನು ತೆರೀತು. ಒಂದಷ್ಟು ಪ್ಯಾಲೆಸ್ತೀನಿ ನಾಯಕರು ಕೂಡ ಅಲ್ಲಿ ಸೇರ್ಕೊಂಡ್ರು. ರಾಜ ಹುಸೇನ್ ಈ ಪ್ಯಾಲೆಸ್ತೀನಿ ಹೋರಾಟಗಾರರಿಗೆ ಸಹಾಯವನ್ನು ಮಾಡ್ದ. ಆದರೆ ಪ್ಯಾಲೆಸ್ತೀನಿಯರು ಜೋರ್ಡಾನ್ನನ್ನೇ ಪ್ಯಾಲೆಸ್ತೀನ್ ಮಾಡಿಬಿಡೋಣ ಅನ್ನೋ ನಿರ್ಧಾರಕ್ಕೆ ಬಂದುಬಿಟ್ರು. ಆಶ್ರಯ ಕೊಟ್ಟ ರಾಜನನ್ನೇ ಓಡಿಸಿ ಜೋರ್ಡಾನ್ನನ್ನು ತಮ್ಮ ವಶಕ್ಕೆ ತಗೊಳ್ಳೋ ಪ್ರಯತ್ನ ಬಂದು ಅಲ್ಲಿ ಆರಂಭ ಆಯಿತು. ತಕ್ಷಣ ಕಿಂಗ್ ಹುಸೇನ್ ಎಚ್ಚೆತ್ತುಕೊಂಡ. ಇಸ್ರೇಲಿನ ಸಹಾಯವನ್ನೇ ಪಡ್ಕೊಂಡು ಜೋರ್ಡಾನ್ನಲ್ಲಿದ್ದ ಪ್ಯಾಲೆಸ್ತೀನಿಯರನ್ನು ಓಡಿಸಲಾಯಿತು. ಆ ನಂತರ ಈ ಪ್ಯಾಲೆಸ್ತೀನಿ ನಾಯಕರು ಟ್ಯುನೇಷಿಯಾ, ಲೆಬನಾನ್ಗಳಿಗೆ ಹೋಗಿ ನೆಲೆಸಿದ್ರು. ಈ ಘಟನೆಯ ನಂತರ ಜೋರ್ಡಾನ್ ಪಾಠ ಕಲ್ತ್ಕೊಳ್ತು. ಅದು ಇಸ್ರೇಲ್ ವಿರುದ್ಧದ ದ್ವೇಷವನ್ನ ಮರೆತಂತೆ ಮಾಡ್ತು. ಪ್ಯಾಲೆಸ್ತೀನಿಯರ ಬಗ್ಗೆ ಬಾಯಿ ಮಾತಲ್ಲಿ ಮಾತ್ರ ಸಂತಾಪವನ್ನು ಸೂಚಿಸ್ತಾ ಅವರಿಂದ ದೂರ ಉಳಿತು. ಇಷ್ಟಾದ ಮೇಲೆ ಜೋರ್ಡಾನ್ನಲ್ಲಿ ನಿಧಾನವಾಗಿ ಶಾಂತಿ ನೆಲೆಸೋದಕ್ಕೆ ಶುರುವಾಯಿತು. ಯಾವ ಈಜಿಪ್ಟ್ ಮತ್ತು ಜೋರ್ಡಾನ್ಗಳು ಮೊದಲ ಹಂತದಲ್ಲಿ ಇಸ್ರೇಲ್ ವಿರುದ್ಧ ಯುದ್ಧಕ್ಕೆ ನಿಂತಿದ್ವೋ ಅವೇ ಇಸ್ರೇಲಿಗೆ ಒಂದು ದೇಶ ಅನ್ನೋ ಮಾನ್ಯತೆಯನ್ನು ಕೊಟ್ಟ ಮೊದಲ 2 ಅರಬ್ ದೇಶಗಳು ಅನ್ನಿಸ್ಕೊಂಡು. ಜೋರ್ಡಾನ್ ಈಗ ಶಾಂತವಾಗಿದೆ. ಇನ್ನು 2011ರಲ್ಲಿ ಅರಬ್ ಸ್ಪ್ರಿಂಗ್ ಉಂಟಾಯ್ತಲ್ಲ, ಆಗ ಜೋರ್ಡಾನ್ನಲ್ಲಿ ಕೂಡ ರಾಜನ ವಿರುದ್ಧ ಒಂದಷ್ಟು ಪ್ರತಿಭಟನೆಗಳು ಆದರೂ
ಅದನ್ನು ರಾಜ 2ನೇ ಅಬ್ದುಲ್ಲಾ ನಿರ್ದಾಕ್ಷಿಣ್ಯವಾಗಿ ತುಳಿದುಬಿಟ್ಟ. ಅದಾದ ನಂತರ ಅಲ್ಲಿ ಬೇರಿನ್ಯಾವ ದಂಗೆಗಳೂ ಆಗಿಲ್ಲ. ಆಗದ ಹಾಗೆ ಕಠಿಣ ಕಾನೂನುಗಳಲ್ಲಿವೆ. ಅಲ್ಲಿ ರಾಜ ಆಡಳಿತದ ನೆರಳಲ್ಲೇ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯೂ ಇದೆ. ಅಲ್ಲೂ ನಮ್ಮ ಚುನಾವಣಾ ಆಯೋಗದಂತಹ ಸಂಸ್ಥೆಯೊಂದನ್ನು ರಚನೆ ಮಾಡಿದ್ದಾರೆ. ಒಂದಷ್ಟು ನಾಗರಿಕ ಕಾಯ್ದೆಗಳನ್ನು ಬದಲಾಯಿಸಲಾಗಿದೆ. ಅಲ್ಲಿನ ಪ್ರಜೆಗಳಿಗೆ ಆಹಾರ, ನೀರು, ಶಿಕ್ಷಣ ಮತ್ತು ಆರೋಗ್ಯ ಇವುಗಳನ್ನು ಒದಗಿಸಿಕೊಡುವ ಕೆಲಸವನ್ನು ರಾಜಾಡಳಿತ ಮಾಡ್ತಾ ಇದೆ. ಇಷ್ಟಿದ್ದುಬಿಟ್ರೆ ಜನ ದಂಗೇಳೋದಿಲ್ಲ ಅಂತಲ್ಲ, ಆದರೆ ಅಲ್ಲಿನ ಜನಕ್ಕೆ ಆಡಳಿತದ ವಿರುದ್ಧ ಹೊರಗಿನ ನೆರವು ಸಿಗದ ಹಾಗೆ ರಾಜ 2ನೇ ಅಬ್ದುಲ್ಲಾ ನೋಡ್ಕೋತಾ ಇದ್ದಾನೆ. ಇಲ್ಲಿ ಮೊದಲ ಹಂತದಲ್ಲಿ ಆಡಳಿತ ಸುಧಾರಣೆಗೆ ಮುಂದಾದ ಅಬ್ದುಲ್ಲಾ ಆನಂತರ ತನ್ನ ಮಿತ್ರರನ್ನು ಹೆಚ್ಚಿಸಿಕೊಳ್ಳೋ ಕಡೆಗೆ ಗಮನ ಹರಿಸಿದರು. ಅವರು ಪಶ್ಚಿಮದ ಜೊತೆಗೆ ಉತ್ತಮ ಬಾಂಧವ್ಯವನ್ನು ಇಟ್ಟುಕೊಂಡಿದ್ದಾರೆ. ಅಮೆರಿಕ, ಫ್ರಾನ್ಸ್, ಬ್ರಿಟನ್ ಮುಂತಾದ ದೇಶಗಳಿಗೆ ಏನು ಬೇಕು ಅನ್ನೋದು ಅಬ್ದುಲ್ಲಾಗೆ ಗೊತ್ತಿದೆ. ಹೀಗಾಗಿ ಅವ್ರ ಜೊತೆ ಜೋರ್ಡಾನ್ ಹೆಚ್ಚು ವ್ಯಾಪಾರಗಳನ್ನು ಮಾಡುತ್ತೆ. ಇನ್ನು ಇಸ್ರೇಲಿನ ಜೊತೆ ಕೂಡ ಜೋರ್ಡಾನಿನ ಸಂಬಂಧಗಳು ಚೆನ್ನಾಗಿವೆ. ಮೊನ್ನೆ ಇಸ್ರೇಲ್ ವಿರುದ್ಧ ಯಮನ್ ಕಡೆಯಿಂದ ಬಂದ ಒಂದಷ್ಟು ಮಿಸೈಲುಗಳು, ಡ್ರೋನ್ಗಳನ್ನು, ಹಾಗೆ ಇರಾನ್ ಕಡೆಯಿಂದ ಬಂದ ಮಿಸೈಲ್ಗಳನ್ನು ಜೋರ್ಡಾನ್ ತನ್ನ ಆಕಾಶದಲ್ಲಿ ಹೊಡೆದು ಹಾಕಿತು. ಹಾಗೆ ಇರಾನ್ನಿಂದ ಸಿರಿಯಾದ ಮೂಲಕ ಹಮಾಸನ್ನು ತಲುಪ್ತಾ ಇದ್ದ ಆಯುಧಗಳ ಕನ್ಸೈನ್ಮೆಂಟ್ ಒಂದನ್ನು ಕೂಡ ಜೋರ್ಡಾನ್ ವಶಪಡಿಸ್ಕೊಳ್ತು. ಆ ಆಯುಧ ಸರಬರಾಜು ಜಾಲವನ್ನು ಬಂಧಿಸಿತು. ಹೀಗಾಗಿ ಇಸ್ರೇಲ್ ಕೂಡ ಜೋರ್ಡಾನ್ ಬಗ್ಗೆ ಈಗ ದ್ವೇಷವನ್ನೇನು ಇಟ್ಕೊಂಡಿಲ್ಲ. ಸೊ ಜೋರ್ಡಾನ್ ಮಧ್ಯಪ್ರಾಚ್ಯದಲ್ಲಿ ಯಾರ ತಂಟೆಗೂ ಹೋಗದೆ ಶಾಂತವಾಗಿ ಉಳಿಯೋದಕ್ಕೆ ಸಾಧ್ಯವಾಗ್ತಾ ಇದೆ. ಹೀಗೆ ಶಾಂತಿ ಇದೆ ಅನ್ನೋ ಕಾರಣಕ್ಕೆ ಅಲ್ಲಿನ ಪ್ರವಾಸೋದ್ಯಮ ತುಂಬ ಅಭಿವೃದ್ಧಿ ಆಗ್ತಾ ಇದೆ. ಅಲ್ಲಿನ ಮರಳು ವ್ಯಾಲಿಗಳು, ಅರೇಬಿಯನ್ ಹಾಗೂ ಸಿರಿಯನ್ ಮರುಭೂಮಿ, ಅಲ್ಲಿನ ವಿಭಿನ್ನ ಐತಿಹಾಸಿಕ ಕುರುಹುಗಳು, ಜೋರ್ಡಾನ್ ಮತ್ತು ಇಸ್ರೇಲ್ನ ಗಡಿಯಲ್ಲಿರುವಂಥ ಡೆಡ್ ಸಿ, ಹೀಗೆ ನಾನಾ ಪ್ರದೇಶಗಳು ಪ್ರವಾಸಿಗರನ್ನು ಜೋರ್ಡಾನ್ ಕಡೆಗೆ ಸೆಳೀತಾ ಇವೆ. ಇಲ್ಲಿಗೆ ಅಮೆರಿಕ, ಬ್ರಿಟನ್ ಹಾಗೂ ಯುರೋಪ್ನ ಸಾಕಷ್ಟು ಪ್ರವಾಸಿಗಳು ಭೇಟಿ ಕೊಡ್ತಾ ಇರ್ತಾರೆ. ಈ ಪ್ರವಾಸೋದ್ಯಮನೇ ಜೋರ್ಡಾನ್ನ ಆರ್ಥಿಕತೆಗೆ ಬೆನ್ನೆಲುಬಾಗಿ ನಿಂತಿದೆ. ನಾನು ಆಗಲೇ ಹೇಳಿದ ಹಾಗೆ ಜೋರ್ಡಾನ್ ಅನ್ನೋ ದೇಶದಲ್ಲಿ ಹೆಚ್ಚಿನ ಪ್ರಮಾಣದ ನೈಸರ್ಗಿಕ ಸಂಪನ್ಮೂಲಗಳಿಲ್ಲ. ಆ ದೇಶದ 85% ಭೂಭಾಗ ಮರಳುಗಾಡಿನಿಂದ ಆವೃತವಾಗಿದೆ. ಅಲ್ಲಿರೋದು ಕೇವಲ ಒಂದೇ ಒಂದು ನ್ಯಾಚುರಲ್ ಗ್ಯಾಸ್ನ ಬಾವಿ. ಅಲ್ಲಿಂದ ನಿತ್ಯ 1 ಮಿಲಿಯನ್ ಕ್ಯೂಬಿಕ್ ಫೀಟ್ನಷ್ಟು ಗ್ಯಾಸನ್ನು ಹೊರತೆಗಿತಾರೆ. ಆದರೂ ಜೋರ್ಡಾನ್ ತನಗೆ ಬೇಕಾದ ತೈಲವನ್ನು ಇನ್ನಿತರ ಅರಬ್ ದೇಶಗಳಿಂದ ಆಮದು ಮಾಡಿಕೊಳ್ಳುತ್ತೆ. ಇನ್ನು ಜೋರ್ಡಾನ್ನ ಇಡೀ ಭೂಮಿಯಲ್ಲಿ ಕೇವಲ 12% ಮಾತ್ರ ಕೃಷಿಯೋಗ್ಯ ಭೂಮಿಯಾಗಿದೆ. ಹೀಗಾಗಿ ಅಲ್ಲಿ ಬೆಳೆಯುವ ಆಹಾರ ಪದಾರ್ಥಗಳು ಜೋರ್ಡಾನ್ಗೆ ಸಾಕಾಗೋದಿಲ್ಲ. ಅವರು ಅದನ್ನೂ ಬೇರೆ ದೇಶಗಳಿಂದ ಆಮದು ಮಾಡ್ಕೋತಾರೆ. ಇನ್ನು ಜೋರ್ಡಾನ್ ತೀರಾ ಶ್ರೀಮಂತ ದೇಶ ಅಲ್ಲ. ಅಲ್ಲಿನ GDP ಕೇವಲ $50 ಬಿಲಿಯನ್ ಮಾತ್ರ. ಹೀಗಾಗಿ ವರ್ಲ್ಡ್ ಬ್ಯಾಂಕ್ ಜೋರ್ಡಾನ್ನ ಲೋವರ್ ಇನ್ಕಮ್ ಕಂಟ್ರಿ ಅಂತ ಗುರುತಿಸಿದ್ರೆ, ವರ್ಲ್ಡ್ ಫುಡ್ ಪ್ರೋಗ್ರಾಮ್ ಅಲ್ಲಿ ಇದೊಂದು ಅಪ್ಪರ್ ಮಿಡಲ್ ಇನ್ಕಮ್ ಅನ್ನು ಹೊಂದಿರುವ ದೇಶ ಅಂತ ಗುರುತಿಸ್ಕೊಳ್ತಾ ಇದೆ. ಇಲ್ಲಿನ ಒಟ್ಟು ಜನರಲ್ಲಿ 15% ಬಿಲೋ ಪಾವರ್ಟಿ ಲೈನ್ಗಿಂತ ಕೆಳಗಿದ್ದಾರೆ. ಸೊ ಜೋರ್ಡಾನ್ ಅನ್ನೋದು ಇನ್ನುಳಿದ ಅರಬ್ ದೇಶಗಳ ಹಾಗೆ ತುಂಬಾ ಶ್ರೀಮಂತ ದೇಶ ಏನಲ್ಲ. ಅಲ್ಲಿ ಶ್ರೀಮಂತಿಕೆ ಇಲ್ಲ ಅನ್ನೋದೇ ಬಹುಶಃ ಆ ದೇಶದಲ್ಲಿ ಶಾಂತಿ ನೆಲೆಸೋದಕ್ಕೆ ಕಾರಣ ಕೂಡ ಆಗಿರಬಹುದು. ಗೆಳೆಯರೆ, ಹಾಗೆ ನೋಡಿದರೆ ಜಗತ್ತಲ್ಲಿನ ಯಾವುದೇ ದೇಶದಲ್ಲಿ ಇರದಷ್ಟು ನಿರಾಶ್ರಿತರು ಜೋರ್ಡಾನ್ನಲ್ಲಿದ್ದಾರೆ. ಅಲ್ಲಿ ಸುಮಾರು 3 ಮಿಲಿಯನ್ನಷ್ಟು ಪ್ಯಾಲೆಸ್ತೀನಿಯರು ಇವತ್ತಿಗೂ ವಾಸ ಮಾಡ್ತಾ ಇದ್ದಾರೆ. ಹಾಗೆಯೇ 1.4 ಮಿಲಿಯನ್ನಷ್ಟು ಸಿರಿಯನ್ನರು ಅಲ್ಲಿದ್ದಾರೆ. ಅಲ್ಲಿ ಚೆಚನ್ಯಾದಿಂದ ಬಂದ ನಿರಾಶ್ರಿತರಿದ್ದಾರೆ, ಆರ್ಮೇನಿಯಾದಿಂದ ಬಂದವರಿದ್ದಾರೆ. ವಿಚಿತ್ರ ಅಂದರೆ ಜೋರ್ಡಾನ್ ಕ್ರಿಶ್ಚಿಯನ್ ನಿರಾಶ್ರಿತರಿಗೆ ಕೂಡ ಆಶ್ರಯವನ್ನು ಕೊಟ್ಟಿದೆ. ಅಲ್ಲಿ ಇವರೆಲ್ಲರನ್ನ ಬೇರೆ ಬೇರೆ ಸೆಕ್ಟಾರ್ಗಳಲ್ಲಿಟ್ಟು ಸಾಕಲಾಗ್ತಾ ಇದೆ. ಈ ನಿರಾಶ್ರಿತರನ್ನ ಜೋರ್ಡಾನ್ನ ನಾಗರಿಕರ ಜೊತೆ ಬೆರೆಯೋದಕ್ಕೆ ಬಿಡೋದಿಲ್ಲ. ಹಾಗೆಯೇ ಬೇರೆ ಬೇರೆ ದೇಶಗಳ ನಿರಾಶ್ರಿತರಿಗೆ ಬೇರೆ ಬೇರೆ ಜಾಗಗಳನ್ನೇ ಕೊಡಲಾಗಿದೆ. ಜೋರ್ಡಾನ್ನಲ್ಲಿ ಜಗತ್ತಿನ ಅತಿದೊಡ್ಡ ನಿರಾಶ್ರಿತರ ಕ್ಯಾಂಪುಗಳಿವೆ. ಈ ನಿರಾಶ್ರಿತರು ಕೂಡ ಅಲ್ಲಿ ಹೆಚ್ಚು ಬಾಲ ಬಿಚ್ಚದ ಹಾಗೆ ಕಠಿಣ ಕಾನೂನುಗಳೂ ಇವೆ. ಅವರನ್ನ ಜೋರ್ಡಾನಿನ ನಾಗರಿಕರು ವಾಸ ಮಾಡೋ ಪ್ರದೇಶಗಳಿಗೆ ಬಿಡೋದಿಲ್ಲ ಅಂದರೆ ಮುಗದೆ ಹೋಯ್ತಲ್ಲ, ಅವರಿಂದ ಅಲ್ಲಿ ಸಮಸ್ಯೆಗಳು ಹೆಚ್ಚಾಗೋದಿಲ್ಲ. ಇನ್ನು ಈ ನಿರಾಶ್ರಿತರ ಹೆಸರಲ್ಲಿ ಜೋರ್ಡಾನ್ ಅಂತಾರಾಷ್ಟ್ರೀಯ ಸಮುದಾಯದಿಂದ ಸಹಾಯವನ್ನು ಕೂಡ ಪಡೆಯುತ್ತೆ. ಅಲ್ಲಿ ಇಷ್ಟೊಂದು ಮುಸ್ಲಿಮರಿಗೆ ಆಶ್ರಯ ಕೊಟ್ಟಿರೋದ್ರಿಂದ ಆ ಭಾಗದಲ್ಲಿನ ಅರಬ್ ದೇಶಗಳು ಜೋರ್ಡಾನ್ ಬಗ್ಗೆ ವಿಶೇಷ ಪ್ರೀತಿಯನ್ನು ಇಟ್ಟುಕೊಂಡಿವೆ. ಆ ಶ್ರೀಮಂತ ಇಸ್ಲಾಮಿಕ್ ದೇಶಗಳಿಗೆ ಮುಸ್ಲಿಂ ನಿರಾಶ್ರಿತರು ತಮ್ಮ ದೇಶಕ್ಕೆ ಬಾರದೇ ಇದ್ರೆ ಸಾಕು. ಸೊ ಅವರಿಗೆಲ್ಲ ಆಶ್ರಯವನ್ನು ಕೊಟ್ಟು ತಮ್ಮ ತಲೆನೋವನ್ನು ತಪ್ಪಿಸಿರೋ ಜೋರ್ಡಾನ್ಗೆ ಈ ಶ್ರೀಮಂತ ಅರಬ್ ದೇಶಗಳು ಹಣಕಾಸಿನ ನೆರವನ್ನು ಕೊಡುತ್ತವೆ. ಈ ಕಾರಣದಿಂದ ಕೂಡ ಜೋರ್ಡಾನ್ ಸಮಸ್ಯೆಯಿಂದ, ಸಂಘರ್ಷದಿಂದ ದೂರವೇ ಉಳ್ಕೊಂಡಿದೆ. ಗೆಳೆಯರೆ, ಸಂಪತ್ತಿಲ್ಲದ ದೇಶಗಳು, ನೈಸರ್ಗಿಕ ಸಂಪನ್ಮೂಲಗಳಿಲ್ಲದ, ಭೌಗೋಳಿಕವಾಗಿ ತುಂಬ ಆಯಕಟ್ಟಿನ ಜಾಗದಲ್ಲಿಲ್ಲದ ದೇಶಗಳು ಹೇಗೆ ಶಾಂತಿಯಿಂದ ಇದ್ದು ಬಿಡುತ್ತವೆ ಅನ್ನೋದಕ್ಕೆ ಉದಾಹರಣೆಯಾಗಿ ಜೋರ್ಡಾನ್ ಕಾಣಿಸ್ಕೊಳ್ತಾ ಇದೆ.
ಇದು ಗೆಳೆಯರೆ, ನೈಸರ್ಗಿಕ ಸಂಪನ್ಮೂಲಗಳಿಲ್ಲದೆ ಇದ್ದರೂ ಅಗಾಧ ಶ್ರೀಮಂತಿಕೆ ಮೈದಳೆಯದೇ ಇದ್ದರೂ ಮಧ್ಯಪ್ರಾಚ್ಯದಲ್ಲಿ ಅತ್ಯಂತ ನೆಮ್ಮದಿಯಾಗಿರುವ ಜೋರ್ಡಾನ್ ಅನ್ನೋ ದೇಶದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.